ನಮಸ್ಕಾರ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಪಾಠ ಶುರು ಮಾಡೋದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಂದು ಪಾಠದ ಎಕ್ಸ್ಪ್ಲನೇಷನ್ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಹಾಗೂ 2, 3, 4 ಮಾರ್ಕ್ ಕ್ವೆಶ್ಚನ್ಸು, ಗ್ರಾಮರು, MCQs ಎಲ್ಲನೂ ನಿಮಗೆ ಪ್ಲೇಲಿಸ್ಟ್ಗಳಲ್ಲಿ ಸಿಗುತ್ತೆ. ನೀವು ಅಲ್ಲಿ ಚೆಕ್ ಮಾಡಬಹುದು. ಇವತ್ತು ನಾವು ಒಂದು ಮುಖ್ಯವಾದ ಚಾಪ್ಟರ್ ಮಾಡೋಣ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಬೈ ವಂದನಾ ಶಿವ. ಓಕೆ, ನಾನು ಈ ಪಾಠನ ಇಂಗ್ಲೀಷ್ ಹಾಗೂ ಕನ್ನಡ ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಒಂದೊಂದು ಪ್ಯಾರಾಗ್ರಾಫ್ ಆದಮೇಲೂ ಅದರಲ್ಲಿ ಬರೋ ಇಂಪಾರ್ಟೆಂಟ್ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವೆಶ್ಚನ್ಸ್ ಬಗ್ಗೆ ನಾನು ಪಾಠ ಮಾಡ್ತಾನೆ ತಿಳಿಸ್ತೀನಿ. ಯಾವುದಾದ್ರೂ ನಿಮಗೆ ಪದಗಳ ಅರ್ಥ ಅಥವಾ ಯಾವುದಾದ್ರೂ ನಿಮಗೆ ಪ್ಯಾರಾಗ್ರಾಫು ಅಥವಾ ಸೆಂಟೆನ್ಸ್ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಈ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರು. ಸೊ ಗಮನ ಇಟ್ಟು ಕೇಳಿ. ಹಾಗೂ ನಾನು ಇಲ್ಲಿ ನಿಮಗೆ ಮಧ್ಯ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಈ ಪಾಠ ಮಾಡಬೇಕಾದ್ರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಚಾಪ್ಟರ್ 4, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಬೈ ವಂದನಾ ಶಿವ. My ecological journey started in the forests of Himalaya. My father was a forest conservator and my mother became a farmer after fleeing the tragic partition of India and Pakistan. It is from the Himalayan forests and ecosystems that I learned most of what I know about ecology. The songs and poems our mother composed for us were about trees, forests and ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ಸ್. ಇಲ್ಲಿ ವಂದನಾ ಶಿವ ಅವರ ಇಕಾಲಜಿಕಲ್ ಜರ್ನಿ ಅಂತ ಅಂದರೆ ಅವರ ಪರಿಸರದ ಪಯಣ ಹೇಗೆ ಶುರುವಾಯಿತು ಅಂತ ಹೇಳ್ತಾರೆ. ಹಿಯರ್ ವಂದನಾ ಶಿವ ಟೆಲ್ಸ್ ಅಸ್ ಹೌ ಅವರ್ ಇಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಆ್ಯಂಡ್ ವೇರ್ ಡಿಡ್ ಇಟ್ ಸ್ಟಾರ್ಟ್? ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯಾಸ್. ಈ ಜರ್ನಿ, ಪಯಣ ಎಲ್ಲಿ ಶುರುವಾಯಿತು ಅಂದರೆ ಹಿಮಾಲಯದ ಕಾಡುಗಳಲ್ಲಿ ಈ ಪಯಣ ಶುರುವಾಯಿತು. ಹೇಗೆ ಶುರುವಾಯಿತು? ಹೂ ಇನ್ಫ್ಲೂಯೆನ್ಸ್ಡ್ ಹರ್? ಹರ್ ಮೇನ್ ಇನ್ಫ್ಲೂಯೆನ್ಸ್ ವರ್ ಹರ್ ಪೇರೆಂಟ್ಸ್, ಬಿಕಾಸ್ ಹರ್ ಫಾದರ್ ವಾಸ್ ಅ ಫಾರೆಸ್ಟ್ ಕನ್ಸರ್ವೇಟರ್ ಆ್ಯಂಡ್ ಮದರ್ became a farmer after fleeing the tragic partition of India and Pakistan. And where did she learn about ecology? It is from the Himalayan forests and ecosystems that I learned most of what I know about ecology. And also by the songs and poems our mother composed. And what were the songs and poems about? They were about trees, forests and India's forest civilizations. ಅವರು ತಮ್ಮ ತಾಯಿ ಬರೀತಿದ್ದ ಕವನ ಮತ್ತು ಹಾಡುಗಳಿಂದ ಅವ್ರಿಗೆ ಪ್ರಭಾವ ಬೀರ್ತು. ಆ ಹಾಡುಗಳು ಯಾವುದ್ರ ಬಗ್ಗೆ ಇತ್ತು? ಟ್ರೀಸ್ ಅಂದರೆ ಮರಗಳ ಬಗ್ಗೆ ಇತ್ತು. ಫಾರೆಸ್ಟ್ ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ ಬಗ್ಗೆ, ಕಾಡು ಮರಗಳ ಬಗ್ಗೆ ಬರಿತಾ ಇದ್ದ ಕವನದಿಂದ ಪ್ರಭಾವ ಅವ್ರ ತಾಯಿ ಬೀರಿದ್ರು. ಹಾಗೆ ಅವ್ರ ತಂದೆ ಫಾರೆಸ್ಟ್ ಕನ್ಸರ್ವೇಟರ್ ಆಗಿದ್ದರು, ಅರಣ್ಯ ಅಧಿಕಾರಿಗಳಾಗಿದ್ದರು. ಇದು ಅವರ ಚೈಲ್ಡ್ಹುಡ್, ಇದು ಅವರ ಬಾಲ್ಯ ಹೀಗಿತ್ತು. ಅವ್ರ ಬಾಲ್ಯದಿಂದಲೇ ತುಂಬ ಎನ್ವೈರನ್ಮೆಂಟ್ ಬಗ್ಗೆ ಎಕ್ಸ್ಪೋಸ್ ಆಗಿದ್ದರು, ಪ್ರಕೃತಿಯ ಬಗ್ಗೆ ಎಕ್ಸ್ಪೋಸ್ ಆಗಿದ್ದರು. ಹಾಗೆ ಬೆಳೆದ್ಕೊಂಡು ಬಂದಿದ್ದರಿಂದ ಅವರು ಕೂಡ ಎನ್ವೈರನ್ಮೆಂಟಲಿಸ್ಟ್ ಆಗಿದ್ದರು. ಈಗ ನಾವು 1 ಮತ್ತು 2 ಮಾರ್ಕ್ ಕ್ವೆಶ್ಚನ್ಸ್ ನೋಡೋಣ. ವಂದನಾ ಶಿವಾಸ್ ಇಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಡ್ಯಾಶ್ ಅಂತ ಕೊಟ್ಟರೆ ನೀವೇನಂತ ಬರಿಬೇಕು? ಫಾರೆಸ್ಟ್ ಆಫ್ ಹಿಮಾಲಯ. ಆಮೇಲೆ ಇದು 2 ಮಾರ್ಕ್ಸ್ನಲ್ಲಾದರೂ ಬರ್ಬೋದು, 1 ಮಾರ್ಕಲ್ಲಾದರೂ ಬರ್ಬೋದು. ವಂದನಾ ಶಿವಾಸ್ ಫಾದರ್ ವಾಸ್ ಡ್ಯಾಶ್ ಅಂದರೆ ಫಾರೆಸ್ಟ್ ಕನ್ಸರ್ವೇಟರ್, ಮದರ್ ಬಿಕೇಮ್ ಅ ಫಾರ್ಮರ್ ಅಂತ ಬರೀಬೇಕು. ಆಮೇಲೆ ಆಫ್ಟರ್ ಫ್ಲೀಯಿಂಗ್ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ವೇರ್ ಡಿಡ್ ವಂದನಾ ಶಿವ ಲರ್ನ್ ಅಬೌಟ್ ಇಕಾಲಜಿ ಅಂತಂದರೆ 2 ಮಾರ್ಕ್ ಕ್ವೆಶ್ಚನ್, ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ಇಕೋಸಿಸ್ಟಮ್. ಆಮೇಲೆ ಇನ್ನೊಂದು ಪ್ರಶ್ನೆ ಇಲ್ಲಿ ಬರೋ ಸಾಧ್ಯತೆ ಇದೆ. ದ ಸಾಂಗ್ಸ್ ಆ್ಯಂಡ್ ಪೋಮ್ಸ್ ಹರ್ ಮದರ್ ಕಾಂಪೋಸ್ಡ್ ವರ್ ಅಬೌಟ್ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟರೆ ಯಾವುದಾದ್ರೂ 2 ಬರಿಬೋದು ನೀವು. ಟ್ರೀಸ್, ಫಾರೆಸ್ಟ್ ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್. ಸೊ ಹೀಗಾಗಿ ಈ ಫಸ್ಟ್ ಪ್ಯಾರಾಗ್ರಾಫ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ,
ಇದರಲ್ಲಿ ನಿಮಗೆ 1-2 ಮಾರ್ಕ್ ಕ್ವೆಶ್ಚನ್ ಮತ್ತು 3 ಮಾರ್ಕ್ ಕ್ವೆಶ್ಚನ್ ಬರೋದು ಸಾಧ್ಯತೆ ಇದೆ. ಮುಂದೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಮುಂದಿನ ಪ್ಯಾರಾಗ್ರಾಫ್ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಇಂಪಾರ್ಟೆಂಟ್. ಹಿಯರ್ ಶಿ ಸೇಸ್ ದ್ಯಾಟ್ my involvement in the contemporary ecology movement began with CHIPCO, a non-violent response to large-scale deforestation that was taking place in the Himalayan region. ಇಲ್ಲಿ ವಂದನಾ ಶಿವ ಹೇಳ್ತಾರೆ ಅವರು ಕಾಂಟೆಂಪ್ರರಿ ಇಕಾಲಜಿ ಮೂವ್ಮೆಂಟ್ಗೆ ಹೇಗೆ ಇನ್ವಾಲ್ವ್ ಆದರು ಅಂತ, ಹೇಗೆ ಚಿಪ್ಕೋ ಆಂದೋಲನ ಜೊತೆ ಅವರು ಹೇಗೆ ಸೇರಿದ್ರು ಅಂತ. ವಂದನಾ ಶಿವ ಇಲ್ಲಿ ಹೇಳ್ತಾರೆ ಅವ್ರ ಇನ್ವಾಲ್ವ್ಮೆಂಟ್ ಕಾಂಟೆಂಪ್ರರಿ ಇಕಾಲಜಿ ಮೂವ್ಮೆಂಟ್ ಜೊತೆ ಹೇಗೆ ಶುರುವಾಯಿತು ಅಂದರೆ ಅದು ಚಿಪ್ಕೋ ಆಂದೋಲನದಿಂದ ಶುರುವಾಯಿತು ಅಂತ. ಕಾಂಟೆಂಪ್ರರಿ ಇಕಾಲಜಿಕಲ್ ಮೂವ್ಮೆಂಟ್, ಕಾಂಟೆಂಪ್ರರಿ ಅಂದರೆ ಅರ್ಥ ಸಮಕಾಲೀನ ಪರಿಸರ ಚಳುವಳಿ. ಕಾಂಟೆಂಪ್ರರಿ ಇಕಾಲಜಿ ಮೂವ್ಮೆಂಟ್ ಮೀನ್ಸ್ ಸಮಕಾಲೀನ ಪರಿಸರ ಚಳುವಳಿ ಅಂತ ಅರ್ಥ. ಓಕೆ, ಹೇಗೆ ಶುರುವಾಯಿತು? ಹೌ ಡಿಡ್ ಇಟ್ ಸ್ಟಾರ್ಟ್? ಇಟ್ ಬಿಗ್ಯಾನ್ ವಿತ್ ಚಿಪ್ಕೋ ಮೂವ್ಮೆಂಟ್. ಚಿಪ್ಕೋ ಮೂವ್ಮೆಂಟ್ ಅಂದರೆ ಏನು? ಇದು ನಿಮಗೆ 1 ಮಾರ್ಕ್ ಕ್ವೆಶ್ಚನಲ್ಲಿ ಬರುತ್ತೆ. ಇಟ್ ಈಸ್ ಅ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಆ್ಯಂಡ್ ವೇರ್ ವಾಸ್ ಇಟ್ ಟೇಕಿಂಗ್ ಪ್ಲೇಸ್? ಇಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ವಾಟ್ ಈಸ್ ಚಿಪ್ಕೋ ಮೂವ್ಮೆಂಟ್ ಅಂತಂದರೆ ನೀವು ಇದು ಬರೀಬೇಕಾಗತ್ತೆ. ವೇರ್ ಡಿಡ್ ದಿಸ್ ಚಿಪ್ಕೋ ಮೂವ್ಮೆಂಟ್ ಟೇಕ್ ಪ್ಲೇಸ್? ವೇರ್ ವಾಸ್ ಇಟ್ ಟೇಕಿಂಗ್ ಪ್ಲೇಸ್ ಅಂತಂದರೆ ಇನ್ ಹಿಮಾಲಯನ್ ರೀಜನ್. ಆ್ಯಂಡ್ ವೇರ್ ಎಕ್ಸಾಕ್ಟ್ಲಿ ಇನ್ ಹಿಮಾಲಯನ್ ರೀಜನ್ ಅಂತಂದರೆ ಮುಂದೆ ನೋಡೋಣ. ಇನ್ ದ 1970s, ಯಾವಾಗ ದಿಸ್ ಇಯರ್ ಇಸ್ ಇಂಪಾರ್ಟೆಂಟ್, ದ ಪೆಸೆಂಟ್ ವಿಮೆನ್. ಪೆಸೆಂಟ್ ಅಂತಂದರೆ ಏನು ಅರ್ಥ? ಪೆಸೆಂಟ್ ಅಂದರೆ ಫಾರ್ಮರ್, ರೈತ ಹೆಂಗಸರು, ರೈತರು. ಫ್ರಮ್ ಮೈ ರೀಜನ್ ಅಂದರೆ ವಂದನಾ ಶಿವಾಸ್ ರೀಜನ್. ಯಾವುದು ಈ ರೀಜನ್ ಅಂತಂದರೆ ಘರ್ವಾಲ್ ಹಿಮಾಲಯದಲ್ಲಿ ಘರ್ವಾಲ್ ಅನ್ನೋ ರೀಜನ್ನಲ್ಲಿ ಈ ಚಿಪ್ಕೋ ಮೂವ್ಮೆಂಟ್ ಶುರುವಾಯಿತು. ಈ ವಿಮೆನ್ ಏನು ಮಾಡಿದ್ರು? ಈ ರೈತರು ಏನು ಮಾಡಿದ್ರು? ಈ ಹೆಂಗಸರು ಅಂತಂದರೆ ದೇ ಹ್ಯಾಡ್ ಕಮ್ ಔಟ್ ಇನ್ ಡಿಫೆನ್ಸ್ ಆಫ್ ದ ಫಾರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅವರು ಮನೆಯಿಂದ ಆಚೆ ಬಂದರು. ಮನೆಗೆ ಸೀಮಿತವಾದ ಹೆಂಗಸರು ಕಾಡನ್ನು ರಕ್ಷಿಸಲು ಮನೆಯಿಂದ ಆಚೆ ಬಂದರು. ಯಾಕೆ ಅಂತ ತಿಳ್ಕೊಳ್ಳೋಣ. Logging had led to landslides and floods and scarcity of water, fodder and fuel. Since women provide these basic needs, the scarcity meant longer walks for collecting water and firewood and a heavier burden. ಇಲ್ಲಿ ಏನಂತ ಹೇಳ್ತಾರೆ? ಲಾಗಿಂಗ್ ಅಂತಂದರೆ ಮರ ಕಡಿಯೋದ್ರಿಂದ ಏನೇನು ಪರಿಣಾಮ ಆಗ್ತಿತ್ತು? ಇದು ಇಂಪಾರ್ಟೆಂಟ್, ಗಮನ ಕೊಡಿ. ಇಲ್ಲಿ ಮರ ಕಡಿಯೋದ್ರಿಂದ ಪರಿಣಾಮ ಏನು? ವಾಟ್ ವರ್ ದ ಎಫೆಕ್ಟ್ಸ್ ಆಫ್ ಲಾಗಿಂಗ್? ಇಟ್ ಲೆಡ್ ಟು ಲ್ಯಾಂಡ್ ಸ್ಲೈಡ್. ಅದರಿಂದ ಲ್ಯಾಂಡ್ ಸ್ಲೈಡ್ ಆಯಿತು. ಫ್ಲಡ್, ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್. ಓಕೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇತ್ತು, ಭೂಕುಸಿತ ಆಗ್ತಿತ್ತು. ಫ್ಲಡ್ಸ್ ಅಂದರೆ ಪ್ರವಾಹ ಆಗ್ತಿತ್ತು. ಆಮೇಲೆ ಸ್ಕೇರ್ಸಿಟಿ ಅಂದರೆ ಕೊರತೆ. ಸ್ಕೇರ್ಸಿಟಿ ಯಾವುದ್ರದ್ದು? ಸ್ಕೇರ್ಸಿಟಿ ಆಫ್ 3 ಥಿಂಗ್ಸ್ ಯು ಹ್ಯಾವ್ ಟು ಮೆನ್ಷನ್: ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್. ವಾಟರ್ ಅಂದರೆ ನೀರಿನ ಕೊರತೆ, ಫಾಡರ್ ಅಂದರೆ ಮೇವು, ಜಾನುವಾರುಗಳಿಗೆ ಮೇವಿನ ಕೊರತೆ, ಮತ್ತು ಫ್ಯೂಯಲ್ ಅಂದರೆ ಇಂಧನದ ಕೊರತೆ. ಓಕೆ, ಈ ಕೊರತೆಗಳಿಂದ ಯಾರು ಸಫರ್ ಮಾಡ್ತಿದ್ರು? ವಿಮೆನ್. ಕಷ್ಟ ಯಾರಿಗಾಗ್ತಿತ್ತು? ಹೆಂಗಸರಿಗಾಗ್ತಿತ್ತು. ಯಾಕಂದರೆ ಈ ಬೇಸಿಕ್ ನೀಡ್ಸ್, ಅದನ್ನು ನೀರು, ಫಾಡರ್ ಆಗಲಿ, ಫ್ಯೂಯಲ್ ಆಗಲಿ, ಅದನ್ನು ಯಾರು ಪೂರೈಸ್ತಾ ಇದ್ರು? ವಿಮೆನ್ ಪೂರೈಸ್ತಿದ್ರು. ಹೇಗೆ ಅಂತಂದರೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕಿತ್ತು ಕಾಡಿಂದ. ಆದರೆ ಅಲ್ಲಿ ಕಾಡೇ ಇಲ್ಲ ಅಂದರೆ ಎಲ್ಲಿಂದ ಸಿಗುತ್ತೆ? ಅವರು ಇನ್ನೂ ದೂರ ನಡ್ಕೊಂಡು ಹೋಗಬೇಕಾಗ್ತಿತ್ತು. ಏನಕ್ಕೆ? ನೀರು ಮತ್ತು ಫೈರ್ವುಡ್ ಅಂತ ತರೋದಕ್ಕೆ. ಅದು ಅವರಿಗೆ ತುಂಬ ಕಷ್ಟ ಆಗ್ತಿತ್ತು. ಇದರಿಂದ ವಿಮೆನ್ ನ್ಯೂ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ವಿಮೆನ್ಗೆ, ಆ್ಯಕ್ಚುಲಿ ಹೆಂಗಸರಿಗೆ ಗೊತ್ತಿತ್ತು ಫಾರೆಸ್ಟದು ರಿಯಲ್ ವ್ಯಾಲ್ಯೂ, ನಿಜವಾದ ವ್ಯಾಲ್ಯೂ ಏನು ಫಾರೆಸ್ಟದು ಅಂತ ಗೊತ್ತಿತ್ತು. ಅದು ಟಿಂಬರ್ ಅಲ್ಲ, ಕಾಡಲ್ಲಿ ಸಿಗೋ ಸೌದೆಗಳಲ್ಲ, ಮರಗಳ ಅಲ್ಲ. ಆದರೆ ಕಾಡಿನ ನಿಜವಾದ ವ್ಯಾಲ್ಯೂ ಏನು ಅಂತಂದರೆ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ತೊರೆಗಳು, ನದಿಗಳು, ಅದು ರಿಯಲ್ ವ್ಯಾಲ್ಯೂ. ಆಮೇಲೆ ಫುಡ್ ಫಾರ್ ದೇರ್ ಕ್ಯಾಟಲ್, ತಮ್ಮ ಪ್ರಾಣಿಗಳಿಗೆ, ಜಾನುವಾರುಗಳಿಗೆ ಮೇವು. ಆಮೇಲೆ ಇಂಧನ, ಅವರ ಒಲೆಗಳಿಗೆ ಇಂಧನ. ಇದು ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ಇದು ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್. ವಿಮೆನ್ ನ್ಯೂ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಏನು ಅಂತ ಕೇಳಿದ್ರೆ ನೀವು ಹೇಳಬೇಕು,
It is springs and streams, food for their cattle, fuel for their hearths. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, the women declared that they would hug the trees and the loggers would have to kill them before killing the trees. ಅಂದರೆ ಈ ಹೆಂಗಸರು ಏನು ಮಾಡಿದ್ರು, ಮರಗಳನ್ನ ತಬ್ಕೊಂಡ್ಬಿಟ್ರು. ಹಗ್ ದ ಟ್ರೀಸ್ ಅಂದರೆ ಮರಗಳನ್ನ ತಬ್ಕೊಂಡು ಏನಂತ ಹೇಳಿದ್ರು ಅಂದರೆ, ಆ ಮರ ಕಡಿಯೋರು ಬಂದರೆ ಮೊದಲು ನಮ್ಮನ್ನು ಕಡಿಬೇಕು ನೀವು ಈ ಮರಗಳನ್ನ ಕಡಿಯೋದಕ್ಕೆ ಮುಂಚೆ ಅಂತ ಡಿಕ್ಲೇರ್ ಮಾಡಿದರು. ಆಮೇಲೆ ಒಂದು ಹಾಡು ಕೂಡ ಹೇಳ್ತಿದ್ರು. ಅದೇನು ಹಾಡೋದು ತಾತ್ಪರ್ಯ ಅಂದರೆ, ದೀಸ್ ಬ್ಯೂಟಿಫುಲ್ ಓಕ್ಸ್ ಆ್ಯಂಡ್ ರೋಡೋಡೆಂಡ್ರಾನ್ಸ್ ದೇ ಗಿವ್ ಅಸ್ ಕೂಲ್ ವಾಟರ್, ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್ ಅಂತ. ಓಕೆ, ದೀಸ್ ಬ್ಯೂಟಿಫುಲ್ ಓಕ್ ಮರ ಮತ್ತು ರೋಡೋಡೆಂಡ್ರಾನ್ ಮರ ಅಂದರೆ ತುಂಬ ಸುಂದರವಾದ ಹೂವಿನ ಮರ ಇದು. ಅದು ಏನು ಕೊಡುತ್ತೆ ನಮಗೆ, ಅದು ಹಿಮಾಲಯದ ವಿಶೇಷವಾದ ಮರ ಇದು. ಏನು ಕೊಡುತ್ತೆ ಇದು ಅಂದರೆ, ದೆ ಗಿವ್ ಅಸ್ ಕೂಲ್ ವಾಟರ್, ತಣ್ಣಗಿರ ನೀರು ಕೊಡುತ್ತೆ. ಅದನ್ನು ಕಟ್ ಮಾಡಬೇಡಿ, ಮರನ ಕಡಿಬೇಡಿ, ಅದನ್ನು ನಾವು ಜೀವಂತವಾಗಿ ಇಡಬೇಕು ಅಂತ ಹಾಡ್ತಾ ಇದ್ರು ಈ ಹೆಂಗಸರು. ವಂದನಾ ಶಿವಾಸ್ ಇನ್ವಾಲ್ವ್ಮೆಂಟ್ ವಿತ್ ಚಿಪ್ಕೋ ಮೂವ್ಮೆಂಟ್ ಅಂತ ಪ್ರಶ್ನೆ ಬಂದರೆ, ಇದನ್ನು ಇಲ್ಲಿ ಬರೋ ಪಾಯಿಂಟ್ಸನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ ನಾನು ಏನು ತಿಳಿಸಿದ್ನೋ, ಮೈ ಇನ್ವಾಲ್ವ್ಮೆಂಟ್ ವಿತ್ ಚಿಪ್ಕೋ ಮೂವ್ಮೆಂಟ್, ಇದ್ರ ಜೊತೆಗೆ ನೀವು ಇದು ಕೂಡ ಇವಾಗ ನಾನು ನಿಮಗೆ ತಿಳಿಸೋ ಪಾಯಿಂಟ್ಸ್ ಕೂಡ ಬರಿಬೇಕು. ಇದು ಇಂಪಾರ್ಟೆಂಟ್. ಓಕೆ, in 1973 I had gone to visit my favorite forests and swim in my favorite stream before leaving for Canada to do my PhD. ಇದು 1 mark question ಅಲ್ಲಿ ಬರ್ಬೋದು. ಬಿಫೋರ್ ಲೀವಿಂಗ್ ಫಾರ್ ಡ್ಯಾಶ್ ಅಂತಂದರೆ ಕೆನಡಾ. ಓಕೆ, ಟು ಡೂ ಮೈ PhD, ಬಟ್ ದ ಫಾರೆಸ್ಟ್ಸ್ ವರ್ ಗಾನ್. 1973ನಲ್ಲಿ ವಂದನಾ ಶಿವ ಕೆನಡಾಗೆ PhD ಮಾಡೋದಕ್ಕೆ ಹೋಗೋಕ್ಕೆ ಮುಂಚೆ ಒಮ್ಮೆ ಫಾರೆಸ್ಟ್ಗೆ ಹೋಗಿ ಅಲ್ಲಿ ತನ್ನ ಫೇವ್ರೆಟ್ ಸ್ಟ್ರೀಮ್ನಲ್ಲಿ ಸ್ವಿಮ್ ಮಾಡೋಣ ಅಂತ ಅಂದ್ಕೊಂಡಾಗ ಅಲ್ಲಿ ಫಾರೆಸ್ಟೂ ಇರಲಿಲ್ಲ, ಆಮೇಲೆ ಆ ಸ್ಟ್ರೀಮ್ ಅಂದರೆ ತೊರೆ ಕೂಡ ಇರಲಿಲ್ಲ. ಎಲ್ಲಿ ಹೋಗಿತ್ತು ಎಲ್ಲ? ಫಾರೆಸ್ಟ್ ವರ್ ಗಾನ್, ಫಾರೆಸ್ಟ್ ಮಾಯ ಆಗಿತ್ತು. ಸ್ಟ್ರೀಮು ಒಂದು ಸಣ್ಣ ನೀರಿನ ತೊಟಕ್ತಾ ಇತ್ತು. ಓಕೆ, ಇಟ್ ವಾಸ್ ರೆಡ್ಯೂಸ್ ಟು ಅ ಟ್ರಿಕಲ್. ಐ ಡಿಸೈಡೆಡ್, ಆ ಮೊಮೆಂಟಲ್ಲಿ ಏನು ಮಾಡಿದ್ರು ವಂದನಾ ಶಿವ ಅಂದರೆ, ದೃಢವಾದ ಸಂಕಲ್ಪ ಮಾಡಿದ್ರು. ಏನಂತ ಅಂದರೆ, ಶಿ ಡಿಸೈಡೆಡ್ to become a volunteer for the Chipko movement, and I spent every vacation doing padyatras, that is walking pilgrimages. Illi 1 mark question, what is padyatra? Walking pilgrimages. Okay, documenting the deforestation and the work of forest activists and spreading the message of Chipko. So these were the activities she got herself involved in, that is doing padyatras, documenting the deforestation and the work of forest activists and spreading the message of Chipko. Now coming next is a very important paragraph from the examination point of view as well. Here she states one of the events that took place in the Himalayan region of in the village of Advani. Okay, this is very important. Please pay attention. One of the dramatic Chipko actions took place in the Himalayan village of Advani. So this question has been asked many times. Where and the year? In the Himalayan village of Advani in 1977. So this is again related to Chipko. Okay, when a village woman named Bachini Devi, so this is a very important name, do remember this, she led resistance against her own husband who had obtained a contract to cut trees. ಒಂದು ಇಂಪಾರ್ಟೆಂಟ್ ಈವೆಂಟ್ ನಡೀತು ಎಲ್ಲಿ ಅಂದರೆ, ಅದ್ವಾನಿ ಅನ್ನೋ ಹಳ್ಳಿನಲ್ಲಿ 1977 ವರ್ಷದಲ್ಲಿ ಏನಾಯಿತು ಅಂತಂದರೆ, ಭಜನಿ ದೇವಿ ಅನ್ನೋ ಒಬ್ಳು ಹೆಂಗಸು ತನ್ನ ಗಂಡನ ವಿರುದ್ಧನೇ ಎದ್ದು ನಿಂತಳು. ಯಾಕೆ ಅಂತಂದರೆ, ಅವನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿತ್ತು ಮರನ ಕಟ್ ಮಾಡೋದಕ್ಕೆ. ಅವಳು ತನ್ನ ಗಂಡನ ವಿರುದ್ಧನೇ ಹೋರಾಟಕ್ಕೆ ನಿಂತಳು. ಏನಾಯಿತು ಅಂತಂದರೆ, ಅಲ್ಲಿ when the officials arrived at the forest, the women ಮರನ ಕಟ್ ಮಾಡೋದಕ್ಕೆ ಅಲ್ಲಿ ಅಫಿಷಿಯಲ್ಸ್ ಬಂದಾಗ ಹೆಂಗಸರು ಏನು ಮಾಡಿದ್ರು ಅಂತಂದರೆ, they held up lighted lanterns although it was broad daylight. ಹಾಡು ಹಗಲೇ ನಮಗೆ
ನಮಗೇನು ಟಾರ್ಚ್ ಬೇಕಾಗತ್ತಾ, ದೀಪ ಬೇಕಾಗತ್ತಾ ಬೆಳಗಿನ ಹೊತ್ತಲ್ಲಿ? ಬೇಕಾಗೋದಿಲ್ಲ. ಆದರೆ ಈ ಹೆಂಗಸರು ಲ್ಯಾಂಟರ್ನ ಹಿಡ್ಕೊಂಡು ನಿಂತರು, ಹಚ್ಚಿರೋ ಲ್ಯಾಂಟರ್ನ ಹಾಡು ಹಗಲಲ್ಲಿ ಹಿಡ್ಕೊಂಡು ನಿಂತರು ಅಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ. ವೆನ್ ದ ಫಾರೆಸ್ಟರ್ ಆಸ್ ದೆಮ್ ಟು ಎಕ್ಸ್ಪ್ಲೈನ್, ದ ವಿಮೆನ್ ರಿಪ್ಲೈಡ್, ವಿ ಹ್ಯಾವ್ ಕಮ್ ಟು ಟೀಚ್ ಯು ದ ಫಾರೆಸ್ಟ್ರಿ. ನಿಮ್ಮ ಮನಸ್ಸಿನಲ್ಲಿ ಅಂಧಕಾರ ತುಂಬಿದೆ, ಫಾರೆಸ್ಟ್ನೆಲ್ಲ ಕಟ್ ಮಾಡ್ತಿದ್ದೀರಾ, ನಿಮಗೆ ಒಂದು ಸ್ವಲ್ಪ ಬೆಳಕನ್ನು ನಾವು ತೋರಿಸ್ತಿದ್ದೀವಿ ಅನ್ನೋ ಸಂಕೇತ ಇದು. ಓಕೆ, ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಫಾರೆಸ್ಟ್ರಿ ಅನ್ನೋ ಬಗ್ಗೆ, ಹೇಗೆ ಕಾಡನ್ನು ನೋಡ್ಕೊಳ್ಬೇಕು, ಹೇಗೆ ಕಾಡನ್ನು ಸಂರಕ್ಷಿಸಬೇಕು ಅಂತ ನಾವು ನಿಮಗೆ ತಿಳಿಸ್ತೀವಿ ಅಂತ ಫಾರೆಸ್ಟ್ ಅಫಿಷಿಯಲ್ಸ್ಗೆ ಈ ಹೆಂಗಸರು ಹೇಳ್ತಾ ಇದ್ದಾರೆ. ಆವಾಗ ಹೀ ರೆಟಾರ್ಟೆಡ್, ಅಂದರೆ ಅವನು ರೂಢಾಗಿ ರಿಪ್ಲೈ ಮಾಡ್ದ, ಯು ಫೂಲಿಶ್ ವಿಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ tree felling by those who know the value of the forest? Do you know what forests bear? They produce profit, resin and timber. ಓಕೆ, ಈ ಫಾರೆಸ್ಟ್ ಆಫೀಸರ್ ಸಿಟ್ಟು ಬಂತು, ಕೇಳ್ದ, ನೀವು ಮೂರ್ಖ ಹೆಂಗಸರೇ, ನಿಮಗೆ ಗೊತ್ತಾ ಕಾಡಿನ ವ್ಯಾಲ್ಯೂ, ಮೌಲ್ಯ ಏನು ಅಂತ? ಅದರಿಂದ ನಮಗೆ ಪ್ರಾಫಿಟ್ ಸಿಗುತ್ತೆ, ರೆಸಿನ್ ಸಿಗುತ್ತೆ ಹಾಗೂ ಟಿಂಬರ್ ಸಿಗುತ್ತೆ ಅಂತ. ಓಕೆ, ಇದು ನಿಮಗೆ ನೋಡಿ ಕ್ವೆಶ್ಚನ್ ಬರ್ಬೋದು. ಆ್ಯಸ್ ಪರ್ ದ ಫಾರೆಸ್ಟ್ ಆಫೀಸರ್ಸ್ ಆರ್ ಆ್ಯಸ್ ಪರ್ ದ ಫಾರೆಸ್ಟರ್ಸ್ ವಾಟ್ ಇಟ್ ದ ಫಾರೆಸ್ಟ್ ಪ್ರೊಡ್ಯೂಸ್ ಅಂತಂದರೆ ಯು ಹ್ಯಾವ್ ಟು ರೈಟ್ ದಿಸ್: ಪ್ರಾಫಿಟ್, ರೆಸಿನ್ ಆ್ಯಂಡ್ ಟಿಂಬರ್. ಓಕೆ, ಆಗ ಅದಕ್ಕೆ ಉತ್ತರವಾಗಿ ಆ ಹೆಂಗಸರೆಲ್ಲ ಒಂದು ಹಾಡು ಹಾಡಿದ್ರು. ದಿ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ಏನು ಅಂತ ಹಾಡಿದ್ರು ಅಂತಂದರೆ ಅದರ ತಾತ್ಪರ್ಯ, ವಾಟ್ ಡು ದ ಫಾರೆಸ್ಟ್ ಬೇರ್? ನಮ್ಮನ್ನು ಕೇಳ್ತಾ ಇದ್ದೀರಾ, ಫಾರೆಸ್ಟಲ್ಲಿ ಏನು, ಫಾರೆಸ್ಟ್ ಏನನ್ನ ಏನು ಕೊಡುತ್ತೆ ಅಂತ? ದೆ ಗಿವ್ ಅಸ್ ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್. ಫಾರೆಸ್ಟ್ ನಮಗೆ ಕೊಡೋದು ಮಣ್ಣು, ನೀರು, ಆಮೇಲೆ ಪ್ಯೂರ್ ಏರ್. ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್ ಸಸ್ಟೈನ್ ದ ಅರ್ತ್ ಆ್ಯಂಡ್ ಆಲ್ ಶಿ ಬೇರ್ಸ್. ಸೊ ಇದು ಒಂದು ಕ್ವೆಶ್ಚನಲ್ಲಿ ಬರ್ಬೋದು. ಓಕೆ, ಅಕಾರ್ಡಿಂಗ್ ಟು ದ ವಿಮೆನ್ ವಾಟ್ ಇಟ್ ದ ಫಾರೆಸ್ಟ್ ಬೇರ್ ಅಂದರೆ ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್. ಇಲ್ಲಿವರೆಗೂ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ವಿಡಿಯೋಗಳಲ್ಲಿ ನಾನು ಮುಂದಿನ ಭಾಗವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಈ ಪಾಠದ 1 ಮಾರ್ಕ್, 2 ಮಾರ್ಕ್, 3 ಮತ್ತು 4 ಮಾರ್ಕ್ ಕ್ವೆಶ್ಚನ್ಸ್ನ ನಾನು ಮಾಡಿ ಪ್ಲೇಲಿಸ್ಟಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದ ಎಕ್ಸ್ಪ್ಲನೇಷನ್ ಜೊತೆಗೆ ಸಿಗೋಣ.